15 ತಿಂಗಳ ಯುದ್ಧದ ನಂತರ ಕದನ ವಿರಾಮ ಘೋಷಣೆಯಾಗಿದೆ ಇಸ್ರೇಲ್ ಮತ್ತು ಹಮಾಸ್ನ ನಡುವೆ. ಇದರ ಶುಭ ಸೂಚಕವಾಗಿ ಹಮಾಸ್ನಿಂದ ಇಸ್ರೇಲ್ನ 3 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಇದಕ್ಕೆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಇದಕ್ಕೆ ಸಂಭ್ರಮವನ್ನು ವ್ಯಕ್ತಪಡಿಸೋ ಜೊತೆಗೆ ಇಸ್ರೇಲಿಗರು ಮನೆಗೆ ಬಂದಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. זה יום מאוד מרגש. אלה החטופות הראשונות בסבב הזה שאנחנו מחזירים הביתה, ואני מבקש גם שתמסור להן, לרומי, לדורון, לאמילי. ಇಲ್ಲಿ ಇಸ್ರೇಲ್ ನಿರಂತರವಾಗಿ ಹಮಾಸ್ನ ಮೇಲೆ ದಾಳಿಯನ್ನ ಮಾಡಿತ್ತು. ಅಕ್ಟೋಬರ್ ತಿಂಗಳಲ್ಲಿ ಕಳೆದ ವರ್ಷ ಯಾವ ದಾಳಿಯನ್ನ ಭೀಕರವಾಗಿ ಹಮಾಸ್ ಇಸ್ರೇಲ್ನ ಮೇಲೆ ಇದ್ದಕ್ಕಿದ್ದಾಗೆ ಮಾಡ್ತೋ ಗಾಜಾ ಪಟ್ಟಿಯಿಂದ, ಅದಾದ ನಂತರ ಇಸ್ರೇಲ್ ಕದನ ವಿರಾಮ ಘೋಷಣೆ ಮಾಡದೇನೆ ನಿರಂತರವಾಗಿ ಗಾಜಾ ಮೇಲೆ ಶೆಲ್ ದಾಳಿ, ಮಿಸೈಲ್ ದಾಳಿಯನ್ನು ಮಾಡ್ತಾನೆ ಇತ್ತು. ಆದರೆ ಈಗ 3 ಜನ ಒತ್ತೆಯಾಳುಗಳನ್ನು ಬಿಟ್ಟಿರೋದು ಒಂಥರ 2 ದೇಶಗಳ ನಡುವಿನ ಕದನ ವಿರಾಮ ಘೋಷಣೆ ಆಗುತ್ತಾ, ಪ್ಯಾಲೆಸ್ತೈನ್ ಇಸ್ರೇಲಿ, ಹಮಾಸ್ ಮತ್ತು ಇಸ್ರೇಲ್ನ ನಡುವೆ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಒಳ್ಳೆಯ ನ್ಯೂಸ್ ಆಗಿ ಜಗತ್ತಿನ ಮಟ್ಟಿಗೆ ಏನು ಈ ಯುದ್ಧದಲ್ಲೇ ನರಳ್ತಾ ಇರುವಂಥ ದೇಶಗಳಲ್ಲಿ ಈ ರೀತಿಯ ಕದನ ವಿರಾಮ ಘೋಷಣೆ ಆಗೋದ್ರಿಂದ ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಾ ಅನ್ನುವಂಥ ಒಂದು ಭರವಸೆಗಳು ಮೂಡ್ತಾ ಇವೆ. ಇದೇ ರೀತಿಯಲ್ಲಿ ಏನು ಒತ್ತೆಯಾಳುಗಳನ್ನು ಸಂಪೂರ್ಣವಾಗಿ ಹಸ್ತಾಂತರಿಸಿದರೆ ಇಸ್ರೇಲ್ ಯುದ್ಧಕ್ಕೆ ತಾತ್ಕಾಲಿಕ ಅಥವಾ ಪೂರ್ಣ ವಿರಾಮವನ್ನು ಕೂಡ ಹೇಳ್ಬೋದು. ಹಾಗಾಗಿ ಯುದ್ಧ ನಿಂತು ಹೋಗಲಿ, ಶಾಂತಿ ನೆಲೆಸಲಿ ಅಂಥೇಳಿ ಎರಡೂ ಕಡೆಯ ಜನರು ಭಾವಿಸ್ತಾ ಇದ್ದಾರೆ.